ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಎಷ್ಟು ಕೇರ್ ಆ್ಯಂಡ್ ಕರೆಕ್ಟ್ ಆಗಿರ್ತೀರೋ ಅಷ್ಟು ಹೆಲ್ತಿ ಬೇಬಿ ನಿಮಗೆ ಸಿಗುತ್ತೆ. ಇವತ್ತು ನಾನು ನಿಮಗೆ ಸಿಂಪಲ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಟಿಪ್ಸ್ನ ಹೇಳ್ತೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡಬೇಡಿ. ವೆಲ್ಕಮ್ ಬ್ಯಾಕ್ ಟು ಅಣ್ಣಿನಾಗು ಬ್ಲಾಗ್. ಮೇಯ್ನಾಗಿ ಈ 6 ಪಾಯಿಂಟ್ಸ್ನ ನಿಮ್ಮ ಡೈಲಿ ಫಾಲೋ ಮಾಡಿದರೆ ಸಾಕು, ನೀವು ಕೂಡ ಹೆಲ್ತಿಯಾಗಿರ್ತೀರ, ನಿಮ್ಮ ಬೇಬಿ ಕೂಡ ಹೆಲ್ತಿಯಾಗಿ ಇರುತ್ತೆ. ಫಸ್ಟ್ ಒನ್, ಹೆಲ್ತಿ ಡಯೇಟ್. ಸೆಕೆಂಡ್, ವಾಟರ್ ಆ್ಯಂಡ್ ಹೈಡ್ರೇಷನ್. ಥರ್ಡ್, ಎಕ್ಸಸೈಸ್ ಆ್ಯಂಡ್ ಮೂವ್ಮೆಂಟ್. ಫೋರ್ತ್, ಡಾಕ್ಟರ್ ಚೆಕಪ್ಸ್. ಫಿಫ್ತ್, ಮೆಂಟಲ್ ಹೆಲ್ತ್. ಸಿಕ್ಸ್ತ್, ಸ್ಲೀಪ್ ಆ್ಯಂಡ್ ರೆಸ್ಟ್. ಇದರಲ್ಲಿ ಫಸ್ಟ್ ಒನ್, ಹೆಲ್ತಿ ಡಯೇಟ್. ನೀವು ಹೆಲ್ತಿ ಡಯೇಟ್ನ ಹೇಗೆ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ. ಪ್ರೆಗ್ನೆನ್ಸಿಯಲ್ಲಿ ಫುಡ್ಡು ತುಂಬ ಇಂಪಾರ್ಟೆಂಟ್. ನೀವು ಡೈಲಿ ಫ್ರೆಶ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ತಿನ್ನಿ. ಸೊಪ್ಪು, ಬೀನ್ಸು, ಕ್ಯಾರೆಟು ಎಲ್ಲ ಥರ ತರಕಾರಿಗಳ್ನೂ ಕೂಡ ತಿನ್ಬೋದು. ಪ್ರೆಗ್ನೆನ್ಸಿಲಿ ಅದು ಇದು ಏನೋ ಕೆಲವೊಂದು ತರಕಾರಿಗಳು ಕೆಲವೊಬ್ರಿಗೆ ಸೇರೋದಿಲ್ಲ. ಅದನ್ನು ಬಿಟ್ಟು ಎಲ್ಲ ಥರ ತರಕಾರಿಗಳ್ನೂ ಕೂಡ ತಿನ್ಬೋದು. ಚಪಾತಿ ಜೊತೆ ಜಾಸ್ತಿ ಪಲ್ಯಗಳು ಎಲ್ಲನೂ ಮಾಡಿಕೊಂಡು ತಿನ್ನಿ. ಅನ್ನ ಸಾಂಬಾರು ಜೊತೆನೂ ಸೈಡಲ್ಲಿ ಸ್ವಲ್ಪ ಹಾಗೇ ಡ್ರೈ ಮಾಡಿಕೊಂಡು ಆ ಥರ ಕೂಡ ತಿನ್ನಿ. ಅವಾಗವಾಗ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಪ್ರೆಗ್ನೆನ್ಸಿಲಿ ಇದ್ದೇ ಇರುತ್ತೆ. ಅವಾಗೆಲ್ಲ ಹಣ್ಣುಗಳ್ನ ತಿನ್ನಿ. ಮಿಲ್ಕು, ಎಗ್ಗು ಮತ್ತು ಪ್ರೋಟೀನ್ ಇರುವಂತಹ ಫುಡ್ನ ತಿನ್ನಿ. ಎಗ್ ತಿನ್ನದೇ ಇರೋರು ಬೇಡ, ಹಾಲನ್ನೇ ಕುಡೀರಿ. ಪ್ರೋಟೀನ್ ಇರುವಂತಹ ಫುಡ್ ತಿನ್ನಿ. ಆ ಕಾಳುಗಳ್ನೆಲ್ಲ ನೆನೆಹಾಕ್ಬಿಟ್ಟು ಮೊಳಕೆ ಬರಿಸ್ಕೊಂಡು ಆ ಥರ ಇದನ್ನು ಕೂಡ ತಿನ್ಬೋದು. ನೀವು ಜಾಸ್ತಿಯಾಗಿ ಐರನ್ ಮತ್ತು ಕ್ಯಾಲ್ಶಿಯಂ ಇರುವಂತಹ ತರಕಾರಿಗಳು, ಹಣ್ಣುಗಳ್ನ ತಿನ್ನಬೇಕು. ಅದರಿಂದ ನೀವು ಕೂಡ ಹೆಲ್ತಿಯಾಗಿರ್ತೀರ, ಸ್ಟ್ರಾಂಗಾಗಿರ್ತೀರ. ನಿಮ್ಮ ಬೇಬಿ ಕೂಡ ಹೆಲ್ತಿಯಾಗಿ ಮತ್ತು ಸ್ಟ್ರಾಂಗಾಗಿ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಜಂಕ್ ಫುಡ್ಸ್ ಎಲ್ಲ ತಿನ್ನಬೇಡಿ. ಜಂಕ್ ಫುಡ್ನ ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಔಟ್ಸೈಡ್ ಆಯಿಲಿ ಫುಡ್ ಅಂತೂ ತುಂಬಾ ಕಮ್ಮಿ ಮಾಡಿ. ಪಾನಿಪುರಿ, ಗೋಬಿ ಎಲ್ಲರಿಗೂ ಇದ್ದೇ ಇರುತ್ತೆ ತಿನ್ನಬೇಕು ಅಂತ. ಕಮ್ಮಿ ತಿನ್ನಿ ಅಷ್ಟೇ, ತಿನ್ನಲೇಬಾರ್ದು ಅಂತ ಏನಿಲ್ಲ, ಕಮ್ಮಿ ತಿನ್ನಿ. ಸೆಕೆಂಡ್ ಒನ್, ವಾಟರ್ ಆ್ಯಂಡ್ ಹೈಡ್ರೇಷನ್. ಪ್ರೆಗ್ನೆನ್ಸಿ ಟೈಮಲ್ಲಿ ಬಾಡಿ ಹೈಡ್ರೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಡೈಲಿ ಎಷ್ಟಾಗುತ್ತೋ ಅಷ್ಟು ನೀರು ಕುಡೀರಿ. ಯಾವಾಗಲೂ ನಿಮ್ಮ ಪಕ್ಕನೇ ಒಂದು ಬಾಟಲ್ ಇಟ್ಕೊಂಡಿರಿ. ನೀರು ಕುಡಿಯೋಕ್ಕೆ ಆಗೋದಿಲ್ಲ ಅಂದರೂ ಅಟ್ಲೀಸ್ಟ್ ಮಿನಿಮಮ್ 2 or 3 ಲೀಟರ್ಸ್ ಆದ್ರೂ ನೀರು ಕುಡಿಲೇಬೇಕು, ಕುಡೀರಿ. ಬರೀ ನೀರೇ ಕುಡಿಯೋಕ್ಕಾಗೋದಿಲ್ಲ ಅಂತ ಅನ್ನೋರು ಎಳ್ನೀರು ಕುಡೀರಿ, ಫ್ರೆಶ್ ಹಣ್ಣಿನ ಜ್ಯೂಸ್ ಕುಡೀರಿ. ಎಲ್ಲ ಥರದ ಹಣ್ಣನ್ನು ಕೂಡ ಡೈಲಿ ಬರೀ ಹಣ್ಣು ತಿನ್ನೋಕ್ಕಾಗಲ್ಲ ಅಂದರೆ ಜ್ಯೂಸ್ ಮಾಡಿಕೊಂಡು ಜ್ಯೂಸ್ನ ಕುಡೀರಿ. ಶುಗರೆಲ್ಲ ಹಾಕ್ಕೋಬೇಡಿ, ಹಾಗೆ ಕುಡೀರಿ. ನೀವು ಜಾಸ್ತಿ ಹೈಡ್ರೇಟ್ ಆಗಿದ್ದು, ಜಾಸ್ತಿ ನೀರು ಕುಡಿಯೋದ್ರಿಂದ ನಿಮ್ಮ ಬೇಬಿಗೆ ಕೂಡ ತುಂಬ ಗ್ರೋತಿಂಗಿಗೆ ತುಂಬ ಒಳ್ಳೆಯದು. ಥರ್ಡ್ ಒನ್, ಎಕ್ಸಸೈಸ್ ಆ್ಯಂಡ್ ಮೂವ್ಮೆಂಟ್. ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಡ, ಲೈಟ್ ವಾಕ್ ಮಾಡಿ. ಕಂಟಿನ್ಯೂಸ್ ಆಗಿ ವಾಕು ಕೂಡ ಮಾಡಬಾರ್ದು. ಬೆಳಗ್ಗೆ ಟಿಫನ್ ಆದಾಗ, ಮಧ್ಯಾಹ್ನ ಊಟ ಆದಮೇಲೆ, ಮತ್ತು ಸಂಜೆ ಸ್ವಲ್ಪ, ಮತ್ತು ರಾತ್ರಿ, ಆ ಥರ ಕಂಪ್ಲೀಟಾಗಿ ಬೆಡ್ ರೆಸ್ಟಾಗೇ ಇರೋದ್ರಿಂದ ಒಳ್ಳೆಯದಲ್ಲ. ಹಾಗೆ ಯೋಗ ಮಾಡ್ಬೋದು, ಆದರೂ ಡಾಕ್ಟ್ರು ಅಡ್ವೈಸ್ ಮಾಡಿದ್ರ ಮೇಲೆ ಡಾಕ್ಟ್ರನ್ನ ಕೇಳಿ. ಡಾಕ್ಟ್ರು ಓಕೆ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಯೋಗ ಮಾಡಿ. ಯೋಗ ಮಾಡೋದ್ರಿಂದ ನಿಮಗೆ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಫೋರ್ತ್ ಒನ್, ಡಾಕ್ಟರ್ ಚೆಕಪ್ಸ್. ರೆಗ್ಯುಲರ್ ಆಗಿ ಚೆಕಪ್ಸ್ಗೆ ಹೋಗೋದು ತುಂಬ ಇಂಪಾರ್ಟೆಂಟ್. ಮಂತ್ಲಿ ಡಾಕ್ಟರ್ನ ವಿಸಿಟ್ ಮಾಡಿ. ವಿಸಿಟ್ ಮಾಡೋದ್ರಿಂದ ನೀವು ಹೇಗಿದ್ದೀರಾ, ನೀವೆಷ್ಟು ಹೆಲ್ತಿ ಆಗಿದ್ದೀರಾ, ನಿಮ್ಮ ಬೇಬಿ ಎಷ್ಟು ಹೆಲ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈ ವೀಕ್ ಹೋಗೋಣ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. 1 or 2 ಡಿಫ್ರೆನ್ಸಲ್ಲಿ ಹೋಗ್ಬಿಟ್ಟು ಡಾಕ್ಟರ್ನ ವಿಸಿಟ್ ಮಾಡಿ. ಸ್ಕ್ಯಾನ್ ಮಾಡಿಸಿ. ಅವ್ರಿಗೆ ಡಾಕ್ಟರ್ ಯಾವ್ಯಾವಾಗ ಹೇಳಿರ್ತಾರೋ ಅವಾಗೆಲ್ಲ ಸ್ಕ್ಯಾನ್ ಮಾಡಿಸಿ. ನಿಮ್ಮ ಸ್ಕ್ಯಾನ್ ಮಾಡಿಸೋದ್ರಿಂದ ನಿಮ್ಮ ಬೇಬಿ ಹೇಗೆ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಬೇಬಿ ಎಷ್ಟು ಹೆಲ್ತಿ ಆಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ. ಮೆಡಿಷನ್ನು, ಡಾಕ್ಟರ್ ಹೇಳಿರುವಂಥ ಮೆಡಿಷನ್ನ ಮಾತ್ರ ತಗೊಳ್ಳಿ. ನಮಗೆ ಶೀತ, ತಲೆನೋವು, ಕೆಮ್ಮು ಅಂತ ಹೇಳ್ಬಿಟ್ಟು ಸೆಲ್ಫ್ ಮೆಡಿಷನ್ನ ತಗೊಳ್ಳೋಕ್ಕೆ ಹೋಗಬೇಡಿ. ಒಂದ್ಸರಿ ಡಾಕ್ಟರ್ ವಿಸಿಟ್ ಮಾಡಿ, ಅವ್ರು ಏನು ಹೇಳಿರ್ತಾರೋ ಅದೇ ಟ್ಯಾಬ್ಲೆಟ್ಸು ಅದನ್ನೇ ಕೂಡ ನೀವು ಯೂಸ್ ಮಾಡಿ. ಫಿಫ್ತ್ ಒನ್, ಮೆಂಟಲ್ ಹೆಲ್ತ್. ಇದು ತುಂಬ ಇಂಪಾರ್ಟೆಂಟು. ನೀವು ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಇರಿ. ಸ್ಟ್ರೆಸ್ನ ಅವಾಯ್ಡ್ ಮಾಡಿ. ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡಿ. ಏನೋ ಒಂದು ಆಗುತ್ತೆ ಅನ್ನೋದು ಬಿಡಿರಿ. ಯಾವಾಗಲೂ ಇದು ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿ ಹೋಗಿ. ನಿಮಗೇನೇ ಅನಿಸಿದ್ರು ಫ್ಯಾಮಿಲಿಗೆ ಹೇಳ್ಕೊಳ್ಳಿ. ಫ್ಯಾಮಿಲಿ ಸಪೋರ್ಟ್ನ ಯಾವಾಗಲೂ ತೊಗೊಳ್ರಿ. ನಿಮಗೇನಾದರೂ ಮನಸ್ಸಿಗೆ ಏನಾದರೂ ಬಂತು ಅಂದರೆ ಅದನ್ನ ಒಬ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಅವರಿಂದ ಏನು ಬರುತ್ತೆ ಸಜೆಷನ್ನ ನೀವು ತಿಳ್ಕೊಳ್ಳಿ. ನಿಮ್ದೇನಿದೆಯೋ ಅವ್ರ ಹತ್ರ ಹೇಳ್ಕೊಂಡ್ಬಿಟ್ಟು ಒಬ್ಬರೇ ಕುತ್ಕೊಂಡು ಏನೋ ಒಂದು ಥಿಂಕ್ ಮಾಡ್ಕೊತ ಕುತ್ಕೋಬೇಡ್ರಿ. ಎಷ್ಟಾಗುತ್ತೋ ಅಷ್ಟು ಹ್ಯಾಪಿಯಾಗಿರಿ. ನೀವು ಎಷ್ಟು ಹ್ಯಾಪಿಯಾಗಿರ್ತೀರೋ ಅಷ್ಟೇ ನಿಮ್ಮ ಬೇಬಿ ಕೂಡ ಹ್ಯಾಪಿಯಾಗಿರುತ್ತೆ.
ಸಿಕ್ಸ್ತ್ ಒನ್ ಸ್ಲೀಪ್ ಆ್ಯಂಡ್ ರೆಸ್ಟ್. ಪ್ರಾಪರ್ ರೆಸ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 7 to 8 ಅವರ್ಸ್ ನಿದ್ದೆ ಮಾಡಿ. ನಿದ್ದೆ ಮಾಡೋದ್ರಿಂದ ನಿಮ್ಮ ಬಾಡಿ ಮೆಂಟಲಿ ಎಲ್ಲನೂ ಕೂಡ ಫ್ರೀಯಾಗಿರುತ್ತೆ. ಆದರೆ ಮಧ್ಯಾಹ್ನನೂ 1 ಅವರ್, ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಕೂಡ ರೆಸ್ಟ್ ಮಾಡಿ. ಆಫೀಸ್ಗೆ ಹೋಗೋರಿಗೆಲ್ಲ ಮಧ್ಯಾಹ್ನ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನೈಟೇ ಸ್ವಲ್ಪ ಬೇಗ ಮಲ್ಕೊಳ್ಳಿ. ಅದರಿಂದ ನೀವು ಸ್ವಲ್ಪ ಬಾಡಿಗೂ ಕೂಡ ಸ್ಟ್ರೆಸ್ಫುಲ್ ಆಗಿರೋವಂಥ ಬಾಡಿ ಕೂಡ ಫ್ರೀಯಾಗಿರುತ್ತೆ. ಆದಷ್ಟು ಲೆಫ್ಟ್ ಸೈಡಲ್ಲೇ ಮಲಗಿ. ಎಷ್ಟಾಗುತ್ತೋ ಅಷ್ಟು ಲೆಫ್ಟ್ ಸೈಡಲ್ಲಿ ಮಲಗೋದ್ರಿಂದ ಕೂಡ ಒಳ್ಳೆಯದು. ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಕೂಡ ತುಂಬ ಹೆಲ್ತಿಯಾಗಿರುತ್ತೆ. ನಿಮ್ಮ ಬೇಬಿ ಕೂಡ ತುಂಬ ಗ್ರೋತ್ ಆಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಯೂಸ್ ಆಗ್ತವೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನಷ್ಟು ಇದೇ ರೀತಿ ವೀಡಿಯೋಸ್ಗಳಿಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.